ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಾವು ಏನಾದ್ರೂ ಒಂದನ್ನ ಸಾಧನೆ ಮಾಡಬೇಕು ಅಂದ್ರೆ ಮೊದಲಿಗೆ ಕಿಚ್ಚೆಂಬುದನ್ನ ನಮಗೆ ನಾವೇ ಬಹುಮಾನವಾಗಿ ಕೊಟ್ಕೋಬೇಕಂತೆ. ತದನಂತರ ಎಲ್ಲವೂ ನಮ್ಮ ಕಾಲ ಬಳಿ ಬೀಳತ್ತಂತೆ ಅಂತ ಹೇಳಿದ್ದಾರೆ ಮಹನೀಯರೊಬ್ರು ಅಂತ ಹೇಳ್ತಾ, ಎಲ್ಲರ ಮನದಲ್ಲಿ ಒಳ್ಳೆಯದನ್ನ ಮಾಡೋ ಕಿಚ್ಚನ್ನ ಹಚ್ಕೊಳ್ಳೋಣ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿ ನೀಡ್ತೀರಾ ನೀವು ಅಂತ ನಾವು ಕಾಯ್ತಾ ಇದೀವಿ. ನೀವೇನ್ ಹೇಳ್ತಾ ಇದ್ದೀರಾ ಇವಾಗ? ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬಹಳ ವಿಶೇಷ. ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಿಮ್ಮೆಲ್ಲರ ಈ ಬ್ರಹ್ಮಾಂಡ ಲೋಕಕ್ಕೆ. ಎಂಥ ಬ್ರಹ್ಮಾಂಡ ಲೋಕ ಅಂತೀರಾ? ಇವತ್ತಿನ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಯಾಕೆಂದರೆ ತಲಕಾಡಲ್ಲಿ ಬಾಲಕೃಷ್ಣಾನಂದ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಜಯಂತಿ. ಏನಪ್ಪ ಬಾಲಕೃಷ್ಣಾನಂದ ಸ್ವಾಮಿಗಳ ವಿಚಾರ ಅಂದ್ಕೊಂಡ್ರೆ, ಬಾಲಕೃಷ್ಣ ಅಂದರೆ ಪುಟ್ಟದಾಗಿರ್ತಕ್ಕಂಥ ಕೃಷ್ಣ. ಪಾಂಡವರು ಅಜ್ಞಾತವಾಸವಾಗಿದ್ದಾಗ ಈ ತಲಕಾಡಲ್ಲೇ ಕ್ಷೇತ್ರದಲ್ಲಿ ಇವತ್ತಿಗೂ ಆ ಮಠ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಬಾಲಕೃಷ್ಣಾನಂದ. ಇವನಿಗೆ ಈ ಬಾಲ್ಯದಲ್ಲಿ ಬೆಣ್ಣೆ ಎತ್ಕೊಂಡಿರೋ ಕೃಷ್ಣ ಅಂಬೆಗಾಲು ಇಟ್ಕೊಂಡು ಹೋಗಲ್ವ, ಅಂಬೆಗಾಲು ಕೃಷ್ಣ ಪ್ರತಿಯೊಬ್ಬರ ಮನಲ್ಲೂ ಇರಬೇಕು ಅನ್ನೋ ಶಾಸ್ತ್ರ ಇಲ್ಲಿಂದಾನೇ ಶುರುವಾಗಿದ್ದು. ಅಂದರೆ ನಮ್ಮ ಕರ್ನಾಟಕಾದ್ಯಂತ ಮಹಾರಾಜರ ಕಾಲದಿಂದ ಇವತ್ತಿಗೂ ಆ ವಿಶೇಷವಾಗಿರ್ತಕ್ಕಂಥ ಬಾಲಕೃಷ್ಣಾನಂದ, ಕೃಷ್ಣ ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ಬೆಣ್ಣೆ ತಿಂತಾ ಇದ್ದ ಅನ್ನೋ ದರ್ಶನ ಮಹಾರಾಜರ ಇತಿಹಾಸದಲ್ಲಿ ಇವತ್ತಿಗೂ ಅವರಿಗೆ ಕನಸಲ್ಲೇ ಬಂದು ಆ ದರ್ಶನವನ್ನು ಕೊಟ್ಟಿದ್ದಾನೆ. ಇವತ್ತಿಗೆ ಆ ಕನಸಲ್ಲಿ ದರ್ಶನವನ್ನು ಕೊಟ್ಟಾಗ ಅವ್ರಿಗೆ ಮಕ್ಕಳಾಗದಿದ್ದಾಗ ಎಷ್ಟು ವಿಶೇಷ ಅಂದರೆ, ಆ ತೊಟ್ಟಲನ್ನು ಮಾಡಿಸಿ, ಬಂಗಾರ ತೊಟ್ಟಲನ್ನು ಮಾಡಿಸಿ ಆ ಸೇವೆಗೆ ಅರ್ಪಿಸಿದಾಗ ಅವರ ಪತ್ನಿಗೆ ವಿಶೇಷವಾಗಿ ಮಹಾರಾಜರ ವಂಶಸ್ಥದಲ್ಲಿ ಒಂದು ಒಳ್ಳೆಯ ಸಂತಾನ ಅಭಿವೃದ್ಧಿ ಆಗಿದೆ. ಇಂಥ ಒಂದು ವಿಶೇಷ ತಲಕಾಡಲ್ಲಿ ಆ ದರ್ಶನವನ್ನು ಅಜ್ಞಾತವಾಸದಲ್ಲಿ ಪಾಂಡವರು ಬಂದಾಗ ಕೃಷ್ಣ ಎಷ್ಟು ವರ್ಷಗಳಾಗೋಯ್ತು ಅಂದರೆ ಇವರಿಗೆ ಯುಗಗಳು ಸಾಗ್ತಾ ಇರೋದೇ ಗೊತ್ತಾಗಲ್ಲ. 1 ವರ್ಷ ಅಜ್ಞಾತವಾಸ, ಎಷ್ಟೋ ವನವಾಸದಲ್ಲಿ 1 ವರ್ಷ ಅಜ್ಞಾತವಾಸ ಬಹಳ ಕಷ್ಟವಾಗಿ ಹೋಗಿತ್ತು. ದೊಡ್ಡ ದೊಡ್ಡ ದೇಹ, ಈ ದೊಡ್ಡ ದೇಹದಲ್ಲಿ ವಿರಾಟ ಸ್ವರೂಪದಲ್ಲಿರೋರಿಗೆ ಬಚ್ಚಿಟ್ಕೊಳ್ಳೋದಿಲ್ಲಪ್ಪ ಈ ಕಾಡಲ್ಲಿ. ಒಂದು ಚೂರಿ ಅಕಸ್ಮಾತ್ ದುರ್ಯೋಧನ ಕಡೆ ಗೊತ್ತಾಗ್ಬಿಟ್ರೆ ನಾವೆಲ್ಲಿ ಬಚ್ಚಿಟ್ಕೊಳ್ಳೋದು? ಗೊತ್ತಾದರೆ ಸಾಕು, ಅವರಿಗೆ ಆಸ್ತಿನೂ ಇಲ್ಲ ಪಾಸ್ತಿನ, ಮತ್ತೆ ವಾಪಸ್ಸು ಹಸ್ತಿನಾಪುರಕ್ಕೆ ವಾಪಸ್ ಬರೋಕ್ಕೆ ಆಗಲ್ಲ. ಹೀಗೆಲ್ಲ ನಡೀತಾ ಇದ್ದ ಸಮಯದಲ್ಲಿ ಆಗ ಕೃಷ್ಣ ಒಂದು ಪುಟ್ಟಾಣಿ ಬಾಲಕನ ರೂಪದ ದರ್ಶನ ಕೊಟ್ಟರು. ಮಹಾಕ್ಷೇತ್ರವೇ ತಲಕಾಡು. ಇವತ್ತು ಕರ್ನಾಟಕದಲ್ಲಿ ಹೆಮ್ಮೆಯಲ್ಲಿ ವಿಶೇಷವಾಗಿ ತಲಕಾಡಲ್ಲಿ ನಾವುಗಳು ದರ್ಶನ ಮಾಡ್ತಕ್ಕಂಥ ಆ ಪಂಚಭೂತಗಳಾಗಿರ್ತಕ್ಕಂಥ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ 5 ದೇವತೆಗಳು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಎಲ್ಲ ನಾನು ತಮಿಳುನಾಡಿಗೆ ಸಾಧಾರಣವಾಗಿ ಕಳಿಸ್ತಾ ಇದ್ದೆ ಅಂತ ಅಂದ್ರಲ್ಲ, ಹೀಗೆ ಕರ್ನಾಟಕದಲ್ಲಿ ಈ ಪಂಚಭೂತಗಳನ್ನು ಆ ಕಾಲದಲ್ಲಿ ತಲಕಾಡ ವಿಶೇಷವನ್ನು ತೋರಿಸ್ಕೊಟ್ಟಿದ್ದೆ. ತೋರಿಸಿದಾಗ ದರ್ಶನವನ್ನು ಮಾಡಿದ್ವಿ. ಆಗ ಎಲ್ಲ ದರ್ಶನವನ್ನು ಮಾಡೋ ಸಮಯದಲ್ಲಿ ಎಷ್ಟು ವಿಶೇಷ ಅಂದರೆ, 5 ವರ್ಷಕ್ಕೊಂದ್ಸಲಿ ಮಾತ್ರ ನೀವು ಜನಗಳು ಹೋಗ್ತೀರಾ. ಯಾವತ್ತಾದರೂ ಹೋಗಿ ಬರೋಣ ಬನ್ನಿ ಅಂತ ಹೇಳಿ ಹೋಗಿ ಬರ್ತೀರಾ? ಖಂಡಿತ ಇಲ್ಲ. ಆ ನಾರಾಯಣ ದರ್ಶನ ಮಾಡಬೇಕು. ಆಗ ಅವನು ಹೇಳ್ತಾನಂತೆ, ಅರ್ಜುನ ಎಷ್ಟು ಪುಟಾಣಿ ದರ್ಶನವನ್ನು ಕೊಟ್ಟಿದ್ದಾನೆ, ಇವನ ಅಕಸ್ಮಾತು ಆ ನಾರಾಯಣ ನಿಜವಾಗ್ಲೂ ಬಂದಿದ್ದಾನೆ ಅನ್ನೋಕ್ಕೆ ನಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ಕೊಳ್ಳೋಣ. ಇವತ್ತಿಗೂ ನೋಡಿ ಭದ್ರಕಾಳಿ ದೇವಸ್ಥಾನ ಆ ಕುಲದೇವರು. ಅಂದರೆ ಪಾಂಡವರು ಎಲ್ಲಿ ಹೋಗ್ತಾಳೋ ಆ ಭದ್ರಕಾಳಿ ದರ್ಶನ ಕೊಟ್ಟು, ಆ ಕುಲದೇವಿಯಾಗಿ ಆ ಭದ್ರಕಾಳಿ ದರ್ಶನನ ಚಾಮುಂಡೇಶ್ವರಿ ಸ್ವರೂಪದಲ್ಲಿ ದರ್ಶನವನ್ನು ಕೊಟ್ಟಿದ್ದಾಳೆ. ಒಂದು ಕಡೆ ಆ ದೇವರನ್ನ ನೀವು ನೋಡಿ ಕಾಳಿಯ ಕಾಣ್ತಾಳೆ, ಇನ್ನೊಂದು ಕಡೆ ನೋಡಿ ಮಹಾ ಚಾಮುಂಡೇಶ್ವರಿ. ಅದಕ್ಕೆ ಅರ್ಧಬಿಂಬ ಸ್ವರೂಪೇ ದರ್ಶನ ದೇವಿ. ಆ ಮಂತ್ರ ಕೂಡ ಹೇಳುತ್ತೆ ಅರ್ಧಬಿಂಬ ಸ್ವರೂಪ. ಅಂದರೆ ಏನು ಅಂದರೆ, ಕಾಳಿ ರೂಪದಲ್ಲಿ ದರ್ಶನ ಕೊಟ್ಟಾಗ ಭಯವಾಗೋಯ್ತಂತೆ ನಕುಲ ಸಹದೇವನಿಗೆ. ಅಣ್ಣ ನಾನು ನೋಡೋಕ್ಕಾಗ್ತಾ ಇಲ್ಲ ಅಮ್ಮನವ್ರನ್ನ, ಸ್ವಲ್ಪ ಶಾಂತಿಂಪು ಅಂತ. ಆಗ ತಕ್ಷಣದಲ್ಲೇ ಅವಳು ಹುಲಿ ಮೇಲೆ ಕೂತ್ಕೊಂಡು ಚಾಮುಂಡೇಶ್ವರಿ ದರ್ಶನವನ್ನು ಕೊಟ್ಟರು. ಅಂದರೆ ಒಂದೇ ವಿಗ್ರಹದಲ್ಲಿ 2 ವಿಕಾರವಾಗಿರ್ತಕ್ಕಂಥ ರೂಪಕ್ಕೂ ಒಳ್ಳೆ ಶಾಂತಿ ರೂಪಕ್ಕೂ ನೀವು ಅಲ್ಲಿ ಇವತ್ತಿಗೂ ನೋಡ್ಬೋದು ತಲಕಾಡಲ್ಲಿ ಅಮ್ಮನವರು. ಆ ಅಮ್ಮನವ್ರನ್ನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದ ದ್ರೌಪದಿ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಹೋಗಿ ನೋಡ್ತಾಳೆ. ನಾರಾಯಣ ದರ್ಶನ ಕೊಡಬಾರ್ದಂದರೆ, ಕೃಷ್ಣ ಪುಟ್ಟದಾಗಿ ದರ್ಶನ ಕೊಟ್ಟ, ದೊಡ್ಡ ದರ್ಶನ ಕೊಡಬಾರ್ದ, ನಿನ್ನ ನಿಜ ಸ್ವರೂಪ ತೋರಿಸು ಅಂದಾಗ ಆ ನಾರಾಯಣ ದರ್ಶನವನ್ನು ಕೊಡ್ತಾನಂತೆ. ಅದಕ್ಕೆ ಇವತ್ತು ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶದಲ್ಲಿ ನಾವೇನಂತೀವಿ, ಕಾವೇರಿ ಮಧ್ಯದಲ್ಲಿ ಎಲ್ಲ ತೀರದಲ್ಲಿರ್ತಕ್ಕಂಥ ತಮಿಳುನಾಡು ಭಾಗ, ದಕ್ಷಿಣ ಭಾಗ. ಆ ರೀತಿ ಕರ್ನಾಟಕದಲ್ಲಿ ಇವತ್ತು ಕಾವೇರಿ ಹರಿತಾ ಹೋಗ್ತಾ ಇದ್ದ ಸಮಯದಲ್ಲಿ ಅಲ್ಲಿ ನೋಡಿ ದರ್ಶನವನ್ನು ಕೊಡ್ತಾಳಂತೆ ನಾರಾಯಣ. ಎಂಥ ನಾರಾಯಣ! ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಅಮೃತ ಕಲಶವನ್ನು ಇಟ್ಕೊಂಡಾನೆ. ಇವತ್ತಿಗೂ ಆ ಮರಳಲ್ಲಿ ಮುಚ್ಚೋಗಿರ್ತಕ್ಕಂಥ ನಾರಾಯಣನ ದರ್ಶನವನ್ನು ಯಾರು ಮಾಡ್ತಾರೋ, ಹರಿನಾಮ ಸ್ಮರಣೆನೇ ಹೇಳ್ಕೊತಾರೋ, ಇವತ್ತು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಆಗಲಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲರೂ ಸೇರಿ ಒಂದು ಜೀರ್ಣೋದ್ಧಾರ ಮಾಡ್ತಾರೆ. ಜೀರ್ಣೋದ್ಧಾರ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಹಳೆಯದನ್ನು ಯಾವ
ಆ ಶಕ್ತಿ ಸಾನ್ನಿಧ್ಯ ಅಲ್ಲಿಗೆ ಬರುತ್ತೆ. ಅದೇ ರೀತಿ ಹಳೇದೇ ಅಕಸ್ಮಾತ್ ಮುಚ್ಚೋಗಿರೋದನ್ನ ಮತ್ತೆ ಪ್ರಕಟವಾಗುತ್ತೆ. ಈ ದೈವ ಸಾನ್ನಿಧ್ಯ ಈ ತಲಕಾಡು ದಿವಸ ನೀವುಗಳು ಎಷ್ಟೋ ಜನಕ್ಕೆ ನಿಮಗೆ ವಿದ್ಯೆ ಇಲ್ವಾ, ಆ ವಿದ್ಯೆಗೆ ವಿದ್ಯಾ ಗಣಪತಿಯ ಅನುಗ್ರಹವನ್ನು ಕೊಡ್ತಕ್ಕಂಥ ಅರ್ಕಮಹಾಗಣಪತಿ ತಾನೇ ಸ್ವತಃ ಈಶ್ವರ ಲಿಂಗವನ್ನು ಮಾಡಿ ಸೂರ್ಯನಾರಾಯಣ ಆ ಬಿಂದು ಮೇಲೆ ಬಂದಾಗ ನೋಡಬೇಕು ಆ ಕಾಡಿನ ಮಧ್ಯಪ್ರದೇಶ ಆ ಕಾಲದಲ್ಲಿ. ಇವತ್ತು ನಾಡಿನ ಮಧ್ಯದಲ್ಲಿ ಇದ್ದ ಹಾಗೆ ಸುತ್ತಲೂ ಹೊಲಗಳು, ಆ ಹೊಲದ ಮಧ್ಯದಲ್ಲಿ ಅರ್ಕ ಗಣಪತಿ, ಆ ಅರ್ಕ ಗಣಪತಿ ಪೂಜೆ ಮಾಡ್ತಾ ಇದ್ದವನು ಸೂರ್ಯನಾರಾಯಣ ಪ್ರಕಟವಾಗಿ ಆ ಸೂರ್ಯನ ಬಿಂಬ ಅವನ ಮೇಲೆ ಬೀಳುತ್ತೆ. ಎಷ್ಟು ತೇಜಸ್ಸು ಅಂತೀರ. ಈ ಒಂದು ಲಿಂಗ ದರ್ಶನವನ್ನು ಯಾರು ಮಾಡ್ತಾರೋ ವಿದ್ಯಾ ಅನುಗ್ರಹ ಪೂರ್ತಿ ಆಗುತ್ತೆ. ಸೋಮನಾಥಂಚ, ಆ ಸೋಮನಾಥೇಶ್ವರನ ದರ್ಶನ ಮಾಡಿದಾಗ ಸಾಕು, ಎಷ್ಟು ಬೃಹಾಕಾರವಾಗಿರ್ತಕ್ಕಂಥ ವಿಗ್ರಹ. ಆ ಲಿಂಗಕ್ಕೆ ಯಾರು ದರ್ಶನವನ್ನು ಮಾಡ್ತಾರೋ ಚಂದ್ರ ಅನುಗ್ರಹವನ್ನು ಕೊಡ್ತಾನಂತೆ. ನಾವು ಸೌರಾಷ್ಟ್ರ ಸೋಮನಾಥಂಚ ಅಂತೀವಿ. ಆ ಸೋಮನಾಥನೇ ಇಲ್ಲಿ ಇವತ್ತಿನ ದಿವಸ ಚಂದ್ರ ಇಲ್ಲಿ ಪೂಜೆ ಮಾಡಬಾರ್ದ, ದಕ್ಷಿಣದಲ್ಲಿ ನಮಗೆ ಸಿಗಲ್ವಾ ಅನ್ನೋ ಭಾವನೆಯಲ್ಲಿ ಅದನ್ನು ಪ್ರಕಟವಾಗಿ ಪೂಜೆ ಮಾಡತಕ್ಕಂಥ ಚಂದ್ರನ ಮನೋಭಾವನೆಯಲ್ಲಿ ಪೂಜೆ ಮಾಡೋರು ಯಾರು ಅಂದರೆ ಇಂದ್ರನಿಗೆ ಮಗನಾಗಿರ್ತಕ್ಕಂಥವ್ನು ಯಾರು? ಸಾಕ್ಷಾತ್ ಅರ್ಜುನ. ಧರ್ಮರಾಯನಿಗೆ ಮಗನಾಗಿರ್ತಕ್ಕಂಥ ಯಮಧರ್ಮರಾಜನಿಗೆ ಮಗನಾಗಿರ್ತಕ್ಕಂಥ ಯಾರು? ಯುಧಿಷ್ಠಿರ. ನಕುಲ ಸಹದೇವನು ಆಗಿರ್ತಕ್ಕಂಥವನು ಟ್ವಿನ್ಸ್. ಆ ನಕುಲ ಸೇರಿದ ಅಶ್ವಿನಿ ಪುತ್ರರು. ಅದೇ ರೀತಿ ಭೀಮ ವಾಯುಪುತ್ರ. ಹೀಗೆಲ್ಲ ಆದಾಗ ಅವನು ಕೇಳ್ಕೊತಾನಂತೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಈ ಚಂದ್ರ ಅಂಶ ಯಾರಾದರೂ ಪ್ರಕಟವಾಗ್ಬೋದು. ಆಗೇನು ಮಾಡ್ತಾರಂತೆ 5 ಜನ ಕೈಯನ್ನು ಹೀಗಿಟ್ಕೊತಾರಂತೆ. ಪ್ರಕಟ ಯಾರಿಗೆ? ಆ ಮಗು ಮೇಲ್ಗಡೆ ಬಂದಾಗ ಕೃಷ್ಣ ಪರಮಾತ್ಮ ದರ್ಶನವನ್ನು ಕೊಡ್ತಾಗ ಎಲ್ಲರೂ 5 ಜನ ಆ ಮಗುನ ಹೀಗೆ ಮುಟ್ಟಕ್ಕೆ ಹೋಗ್ತಾರಂತೆ. ಅಲ್ಲಿಂದ ಲಿಂಗ ಉದ್ಭವ ಆಗಿರೋದೆ ಸೋಮನಾಥ ಲಿಂಗ. ಅಂದರೆ ಮನಸ್ಸಿನ ಪರಿವರ್ತನೆ ಆಗಿರ್ತಕ್ಕಂಥ ಲಿಂಗ, ಬೃಹದಾಕಾರದಲ್ಲಿರ್ತಕ್ಕಂಥ ಸೋಮನಾಥೇಶ್ವರ. ಇವತ್ತಿಗೂ ಸೋಮನಾಥೇಶ್ವರನ ಸ್ಮರಣೆ ಮಾಡ್ಕೋಬೇಕು. ಸೋಮನಾಥ ತಲಕಾಡಲ್ಲಿ ದೊಡ್ಡ ಲಿಂಗ, ಮೊದಲನೇ ಆದ್ಯ ಕರ್ತವ್ಯ ಅವನಿಗೆ ಪೂಜೆ ಮಾಡಬೇಕು. ತದನಂತರ ಬೇರೆ ಲಿಂಗಗಳನ್ನು ದರ್ಶನ ಮಾಡಬೇಕು. ನದಿ ಹರಿತಾ ಇದ್ದ ಸಮಯದಲ್ಲಿ ಒಂದು ತೀರದಲ್ಲಿ ಒಂದು ಹಾವು ಹೋಗ್ತಾ ಇತ್ತು. ಇವಳು ಆಗ್ತಾನೆ ಬಟ್ಟೆ ಒಣಗ ಇದ್ದು ದ್ರೌಪದಿ ಬಟ್ಟೆಯನ್ನು ಒಣಗಿಸ್ತಾ ಇದ್ದ ಸಮಯದಲ್ಲಿ ಎಲ್ಲ ಆ ಕಡೆಯಿಂದ ಹೋಗ್ತಾ ಬಂದ ಹಾವು ಆ ಕಡೆ ಭಾಗದಲ್ಲಿ ಅಂತಂದರೆ ರಾಹು ತತ್ವ ಯಾರಿಗೂ ಬಿಟ್ಟಿಲ್ಲ ಅನ್ನೋಕ್ಕೆ ಸಾಕ್ಷಿ ರೂಪ. ಆಗ ಇವಳು ಜಡೆಯನ್ನು ನೀರಲ್ಲಿ ಹಾಕ್ತಾಳೆ. ಆ ಜಡೆಯನ್ನು ನೀರಲ್ಲಿ ಹಾಕಿ ಹೀಗೆ ಕೇಶವನ್ನು ತೊಳಿತಾ ಇದ್ದ ಸಮಯದಲ್ಲಿ ಹಾವು ಜಡೆ ಒಳಗೆ ಸೇರಿಕೊಳ್ಳೋದು ಗೊತ್ತೇ ಆಗಲ್ಲ. ಯಾಕೆಂದರೆ ಕೇಶ ಸ್ವಲ್ಪ ಅಲ್ಲ, ಭಾಳ ಬೃಹದಾಕಾರದ. ಅಂದರೆ ಇವಳಿಗೆ ಕೇಶ ಭಾಳ ಚೆನ್ನಾಗಿತ್ತು, ಗಟ್ಟಿ. ಕೆಲವರು ಹೇಳೋರು ಏನು ಒಳ್ಳೆ ಹಾವು ದಿಂಡಿದ್ದಾಗಿದೆ ಅನ್ನೋರು. ಆ ಕಾಲದಲ್ಲಿ ಆ ಕೇಶವೇ ಬಹಳ ಮುಖ್ಯ. ಅದಕ್ಕೆ ಹೆಣ್ಣಿಗೆ ಕೇಶವೇ ಭೂಷಣ ಅಲ್ವಾ? ಆ ಕೇಶದಲ್ಲಿ ಹಾವು ಸೇರಿಕೊಂಡಾಗ ಏನಾಯಿತು ಎತ್ತ ಅನ್ನೋದಕ್ಕೆ ನೀವು ಕಾಯ್ತಾ ಇರಬೇಕು. ಮಿಕ್ಕ ಕಥೆ ನಾನು ಹೇಳಬೇಕು. ಕಥೆ ಅಲ್ಲ, ನಿಜ. ಆ ವಿಚಾರ ತಿಳ್ಕೋಬೇಕು. ಸತ್ಯವಾಗಿರ್ತಕ್ಕಂಥ ಇತಿಹಾಸ ಜನ್ಮ.